ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನುರಾಜ್ ಮಾತಾಡ್ತಾ ಇದ್ದೀನಿ. ಈ ವಿಡಿಯೋ ಏನಕ್ಕಂದರೆ ನಮ್ಮ ರಾಟ್ ವಿಲ್ಲರ್ ಜಾಕಿ ಅಂತ ನಮ್ಮ ಪೆಟ್ಟಿಗೆ ಅಂದರೆ ಒಂದು 2 ಮಂತ್ಸಿಂದ ನಾವು ಜಾಸ್ತಿ ಅಂದರೆ ಅದ್ರ ಬಗ್ಗೆ ನಾವು ಅಷ್ಟೊಂದು ಕೇರ್ ಮಾಡಿಲ್ಲ. ಸೊ ಇಗ್ನೋರ್ ಮಾಡಿಬಿಟ್ಟಿದ್ರೆ ಸಡನ್ಲಿ ಇದನ್ನ ಬಿಟ್ಟಿದ್ದೆ. ಇದಕ್ಕೆ ಫುಲ್ಲು ಮೈಯೆಲ್ಲ ಫುಲ್ಲು ತುಂಬ ಆಲ್ಮೋಸ್ಟ್ 1 ಲ್ಯಾಕ್ ಟಿಕ್ಸು ಏನಂತೀರ ಅದೇ ಪೆಡ್ದುಗಳು ತುಂಬ ಆಗ್ಬಿಟ್ಟಿತ್ತು. ಸೊ ಇದರಿಂದ ಅದು ಸರಿಯಾಗಿ ಊಟ ಮಾಡ್ತಾ ಇದ್ದಿಲ್ಲ ಆ್ಯಂಡ್ ಅದ್ರ ಬಾಧೆ ನೋಡೋಕ್ಕಾಗ್ದಿರ ನಾವಂತೂ ಫಸ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರೆ, ಇಲ್ಲೇ ವೈಟ್ ಫೀಲ್ಡ್ ಹತ್ರ ವಿ ಕೇರ್ ಪೆಟ್ ಕ್ಲಿನಿಕ್ ಹತ್ರ ಕರ್ಕೊಂಡೋದ್ರೆ ಅಲ್ಲಿ ಹೋಗಿದ ತಕ್ಷಣ ನಮ್ಗೆ ಏನಾಗುತ್ತೋ ಅಂತ ಫುಲ್ ಟೆನ್ಷನ್ ಆಗಿಬಿಟ್ಟಿತ್ತು. ಆಮೇಲೆ ಹೆಂಗೋ ಬ್ಲಡ್ ಚೆಕಪ್ ಮಾಡಿಸಿದ್ರೆ 2 ಬ್ಲಡ್ ಚೆಕಪ್ ಮಾಡಿಸಿದಾದ್ಮೇಲೆ ಗೊತ್ತಾಯಿತು ಅದಕ್ಕೆ ಬೇರೆ ಥರ ಕಾಯಿಲೆ ಏನಿಲ್ಲ, ಟಿಕ್ಸ್ ಎಲ್ಲ ಜಾಸ್ತಿ ಆಗಿಬಿಟ್ಟು ಅದರಿಂದ ಅದೆಲ್ಲ ಇರೋ ಬ್ಲಡ್ನೆಲ್ಲ ಕುಡಿದ್ಬಿಟ್ಟು ಹಿಮೋಗ್ಲೋಬಿನ್ ಎಲ್ಲ ಕಡಿಮೆ ಆಗಿಬಿಟ್ಟು ಅದು ಊಟ ತಿಂದಿರೋ ಆ ಥರ ಆಗ್ಬಿಟ್ಟಿತ್ತು. ಸೊ ಅದಾದಮೇಲೆ ಅದಕ್ಕೇನು ಬೇಕೋ ಇಂಜೆಕ್ಷನು ಮತ್ತು ಅದಕ್ಕೆ ಯಾವ ಥರ ಸ್ಪ್ರೇ ಎಲ್ಲ ಹೊಡೆದು ಅದಕ್ಕೇನು ಬೇಕೋ ಇದೆಲ್ಲ ಮಾಡಿ ಕಳಿಸಿದ್ರು. ನಮಗಂತೂ ಒಂದು ಸಮಾಧಾನ ಆಯಿತು, ಅಟ್ಲೀಸ್ಟ್ ಮೇಜರ್ ಏನೂ ಆಗಿಲ್ಲ ಅಂತ. ಸೊ ಯಾರೇ ಆಗಲಿ ಟಿಕ್ಸ್ ಏನಾದರೂ ಸ್ವಲ್ಪ ಸ್ಟಾರ್ಟಿಂಗ್ ಇದ್ದಾಗೆ ಹೋಗಿ ಹಾಸ್ಪಿಟ್ಲಿಗೆ ತೋರಿಸಿ ಅದಕ್ಕೇನು ಬೇಕೋ ಟ್ರೀಟ್ಮೆಂಟ್ ಕೊಡಿಸಿ, ಇಲ್ಲ ಅಂದರೆ ಹೆಚ್ಚು ಕಮ್ಮಿ ಆಯ್ತಂದರೆ ಅದ್ರ ಜೀವನೇ ಕಳ್ಕೊಂಡ್ಬಿಡುತ್ತೆ. ಆ್ಯಂಡ್ ನಮ್ಮ ಪೆಟ್ಟಿಗೆ ನಾರ್ಮಲಾಗಿ ಸ್ಟಾರ್ಟಿಂಗೇ ನೋಡ್ಕೊಂಡ್ಬಿಟ್ಟಿದ್ರೆ ಏನೂ ಆಗ್ತಾಯಿದ್ದಿಲ್ಲ. ಬಟ್ ಅಲ್ಲಿ ಹೋದ್ಮೇಲೆ ಬರೀ 2 ಚೆಕಪ್ಪು ಮತ್ತು ಇದಕ್ಕೆ 4700 ಆಯಿತು. ಆ್ಯಂಡ್ ಒನ್ ಮೋರ್ ಏನಂದರೆ ಅಲ್ಲಿ ಹೋಗಿದ ತಕ್ಷಣ ಹಾಸ್ಪಿಟ್ಲಿಗೆ ಹೋದರೆ ಮಂಚೂರನ್ನ ಕರೆಕ್ಟಾಗಿ ಚೆಕ್ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ. ಬಟ್ ಪೆಟ್ಸ್ ಅಂತೂ ಈ ವಿ ಕೇರ್ ಇದ್ರೊಳಗಡೆ ಅಲ್ಲಿ ಹೋಗಿದ ತಕ್ಷಣ 4 ಜನ 5 ಜನ ಬಂದು ಅದಕ್ಕೆ ಏನು ಬೇಕೋ ಅದು ಒಳ್ಳೆ ಸರ್ವಿಸ್ ಕೊಟ್ಟಿದ್ದಾರೆ. ಆ್ಯಂಡ್ ನೋಡಿ ಅದು ಯಾವ ಥರ ಆಯ್ತಂತ ಕಂಪ್ಲೀಟಾಗಿ ನಾನು ವಿಡಿಯೋ ಮಾಡಿ ತೋರಿಸಿ ನಿಮಗೆ. ಜಾಕಿ ಹಾಯ್. ಮನೆ ಕಟ್ಟೋದು ಸ್ಟಾರ್ಟ್ ಮಾಡಿದ್ರೆ 3.5. No, that's what it is. Not eating, then we are putting on some IV. Okay. So take him to the clinic. Dr. Sandeep is there. Okay. I'll call him. Okay. Better. He's not eaten for almost 40 hours, na? He ate day for yesterday night he ate, no? Jackie, oi Jack. ನೋಡಿದ್ರೆ ಯಾರು ಭಯ ಬೀಳಲ್ಲ. ರಾಟ್ ವಿಲ್ಲರ್ So that's what, when the rehydration is there, we have to give him an IV. See, you know, observe and bring him to the clinic. Because vomiting has to be tough. If he's still vomiting, then it's going to get dehydrated more. ಕಾಲುಗಳು ಬೆಳ್ಳಗಳಾಗೆಲ್ಲ ಆಯಿತು. Get him to the clinic. ಜಾಕ್ ಏನಮ್ಮ ಒಳ್ಳೇದು. Maybe we can give an injection instead of tablets now. That will be better. ಎಷ್ಟು ದಿನ ಆಯ್ತು ಸರ್ ಈಗ ಬಂದು? 8 days now. Even 8 days. ಏಜ್? 30. That we will decide, yeah. 13 months. ಸೆಕೆಂಡ್ ಡೇಟಾ? ಮೊನ್ನೆ ಒಂದು ಮಾಡ್ತಿದ್ದೆ. ಪಡ್ಕೊಂಡೇ ಬಂದಿದ್ದೆ.
ಮೊನ್ನೆ ಮಾಡ್ತಿದ್ರಾ ರಿಪೋರ್ಟ್ ಇದೆಲ್ಲ ಬೇರೆದು ಅವರು ಡೌಟ್ ಬಂದಿತ್ತು. Hello. Madam, good afternoon. See, there is a case here, for example, it's a complete, when it's a road accident case. Full. ಜೈ ಮುಂದೆ ತಗೋತೀವಿ. ಇಲ್ಲಿ ಎಲ್ಲ ಸ್ವೆಲ್ಲಿಂಗ್ ಬಂದೈತೆ.